ನಾಳೆ ರಾಮೋತ್ಸವಕ್ಕೆ ವಿವಿಧ ರಾಜ್ಯಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಕರ್ನಾಟಕದಲ್ಲೂ ಕೂಡ ಸರ್ಕಾರಿ ರಜೆ ಘೋಷಣೆಗೆ ಬಿಜೆಪಿ ಆಗ್ರಹಿಸಿದೆ. ನಾಳೆ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ದೇಶದ ಬಹುತೇಕ ರಾಜ್ಯಗಳಲ್ಲಿ ಸರ್ಕಾರಿ ರಜೆ ಘೋಷಣೆ ಮಾಡಲಾಗಿದೆ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಹಾಫ್ ಡೇ ಲೀವ್ ಕೊಟ್ಟಿದೆ, ಅಂದರೆ ಅರ್ಧ ದಿನ ರಜೆ ಘೋಷಣೆ. ಬಟ್ ಕರ್ನಾಟಕದಲ್ಲೂ ಕೂಡ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಬಿಜೆಪಿ ಮಾಡ್ತಾ ಇದೆ. ಈಗ ನೋಡಿ, ಪುದುಚೇರಿ ಆಗಿರ್ಬೋದು, ಜಾರ್ಖಂಡು, ಮಧ್ಯಪ್ರದೇಶ, ಒಡಿಶಾ ಆ ರಾಜ್ಯಗಳಲ್ಲಿ ಸುಮಾರು 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ರಜೆ ಘೋಷಣೆ ಮಾಡಿದ್ದಾರೆ. ಇದರಲ್ಲೂ ದ್ವೇಷದ ರಾಜಕಾರಣ ಮಾಡಿದರೆ ರಾಮ ಕ್ಷಮಿಸಲ್ಲ, ನೀವು ನಡೆದುಕೊಳ್ಳುವ ರೀತಿ ಇತಿಹಾಸದ ಪುಟ ಸೇರುತ್ತೆ ಅಂತ ಅಶೋಕ್ ಹೇಳಿದ್ದಾರೆ. ಇದು ದೇಶದ ಹಬ್ಬ, ರಜೆ ಕೊಡಿ ಅಂತ JDS ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಒತ್ತಾಯವನ್ನು ಮಾಡಿದ್ದಾರೆ. ನೋಡಿ, ಒತ್ತಾಯವನ್ನು ಮಾಡ್ತಿದ್ದಾವೆ ಸರ್ಕಾರದ ಮೇಲೆ. ಕರ್ನಾಟಕದಲ್ಲೂ ಕೂಡ ಸರ್ಕಾರಿ ರಜೆ ಘೋಷಣೆ ಮಾಡಿ ಅನ್ನುವಂಥ ಒತ್ತಾಯ ಬಿಜೆಪಿ ಮಾಡ್ತಾ ಇದೆ. ಬಟ್ ನಿರ್ಧಾರ ತೆಗೆದುಕೊಳ್ಳೋದು ಸರ್ಕಾರದ ಮೇಲೆ ಬಿಟ್ಟಿದೆ. ಬಿಜೆಪಿ ಅಷ್ಟೇ ರಜೆ ಕೇಳ್ತಾ ಇಲ್ಲ, 7 ಕೋಟಿ ಕನ್ನಡಿಗರು ಕೇಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಿ ರಜೆ ಕೊಡಲೇಬೇಕು ಅನ್ನುವಂಥ ಒತ್ತಾಯ ಮಾಡಿದ್ದಾರೆ ಬಿಜೆಪಿ ನಾಯಕರು ಹಾಗೆ JDS ನಾಯಕರು. ರಾಜ್ಯ ಸರ್ಕಾರಕ್ಕೂ ನಾನು ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಅದರಲ್ಲಿ ಭಾಗವಹಿಸ್ತಾ ಇದ್ದೇವೆ. ಭಾಗವಹಿಸಿ ದೇವರ ದರ್ಶನವನ್ನು ಪಡೆದು ಬರ್ತೇವೆ. ನಾಡಿನ ಜನತೆ ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ನಾವೇನು ಕಾಣ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರದ ವತಿಯಿಂದಲೂ ಏನೋ ಮಧ್ಯಾಹ್ನದವರೆಗೆ ರಜಾ ಘೋಷಣೆ ಏನಾಗಿದೆ, ಹಲವಾರು ರಾಜ್ಯಗಳಲ್ಲೂ ಘೋಷಣೆ ಆಗಿರ್ತಕ್ಕಂಥದ್ದೇನಿದೆ. ರಾಜ್ಯ ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತಕ್ಕಂಥದ್ದು, ಇದು ದೇಶದ ಒಂದು ಹಬ್ಬ, ಇದು ಪ್ರತಿ ಕುಟುಂಬಗಳ ಹಬ್ಬ. ಇದಕ್ಕೆ ಪ್ರತಿಯೊಂದು ಕುಟುಂಬಗಳು ಭಾಗಿಗಳಾಗಿ ಆ ನಾಳೆಯ ಅತ್ಯುತ್ತಮವಾದಂಥ ಧಾರ್ಮಿಕ ಕಾರ್ಯಕ್ರಮವನ್ನು ಖುದ್ದು ನೋಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡೋದು, ರಜಾ ಕೊಡೋದ್ರ ಮುಖಾಂತರ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ.